ವೆಲ್ಕಮ್ ಬ್ಯಾಕ್. ಇವತ್ತು ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮುಗಿಸಿಕೊಂಡು ಸಾಯಂಕಾಲ ಗೋವಾದ ಪರ್ತಗಾಳಿ ಗ್ರಾಮಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ಪರ್ತಗಾಳಿಯಲ್ಲಿ ಗೋಕರ್ಣ ಜೀವೋತ್ತಮ ಮಠ ಇದೆ, ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮೋದಿ ಸ್ವಾಗತಕ್ಕೆ ಇಡೀ ಪರ್ತಗಾಳಿ ಕೇಸರಿಮಯವಾಗಿದೆ. ಅಲ್ಲಿ ಜೀವೋತ್ತಮ ಮಠಕ್ಕೆ 550 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಶ್ರೀರಾಮನ ಕಂಚಿನ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಅನಾವರಣಗೊಳಿಸಲಿದ್ದಾರೆ. ಗೋವಾದ ಕಾಣಕೋಣ ತಾಲೂಕಿನ ಪರ್ತಗಾಳಿಯಲ್ಲಿರುವಂತಹ ಗೋಕರ್ಣ ಪರ್ತಗಾಳಿ ಶ್ರೀ ಜೀವೋತ್ತಮ ಮಠ ಇದೀಗ 550 ವರ್ಷ ಸಂದ ಹಿನ್ನೆಲೆಯಲ್ಲಿ ಶಾರದಾ ಪಂಚಶತಮಾನೋತ್ಸವ ಆಚರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಪರ್ತಗಾಳಿ ಗ್ರಾಮ ಶೃಂಗಾರಗೊಂಡಿರುವಂತೂ ಇಡೀ ಗ್ರಾಮವೇ ಕೇಸರಿಮಯವಾಗಿದೆ. ಇವತ್ತು ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳು ವ್ಯವಸ್ಥೆಗಳು ಕೂಡ ಈಗಾಗಲೇ ಪೂರ್ಣಗೊಂಡಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ನಾನೀಗ ಪರ್ತಗಾಳಿ ಮಠದ ಆವರಣದಲ್ಲಿದ್ದೇನೆ, ಗಮನಿಸಬಹುದು ಯಾವ ರೀತಿಯಾಗಿ ಭಕ್ತರು ಕೂಡ ನಾಡಿನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇರುವ ದೃಶ್ಯವನ್ನ ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ 11 ದಿನಗಳ ಕಾರ್ಯಕ್ರಮ ಅಂದ್ರೆ ನಿನ್ನೆಯಿಂದ ಆರಂಭಗೊಂಡಂತಹ ಕಾರ್ಯಕ್ರಮ ಡಿಸೆಂಬರ್ 7ರವರೆಗೆ ಇಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಹೀಗಾಗಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುತ್ತಿದ್ದಾರೆ. ಇವತ್ತು ವಿಶೇಷ ದಿನವಾಗಿದ್ದರಿಂದ ಅಂದ್ರೆ ಇಲ್ಲಿ 77 ಅಡಿ ಎತ್ತರದ ಕಂಚಿನ ರಾಮನ ಮೂರ್ತಿಯನ್ನ ಅನಾವರಣಗೊಳಿಸುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಆಗಮಿಸಿರುವಂತದ್ದು. ಸುಮಾರು 3:45ರ ಸುಮಾರಿಗೆ ಪರ್ತಗಾಳಿಗೆ ಆಗಮಿಸುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ರಾಮನ ಮೂರ್ತಿಯನ್ನು ಕೂಡ ಅನಾವರಣ ಮಾಡಲಿದ್ದಾರೆ. ಅದೇ ರೀತಿ ಕೂಡ ಇಲ್ಲಿನ ಉದ್ಯಾನವನ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಠದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿರುವಂತದ್ದು. ಸಹಸ್ರ ಸಂಖ್ಯೆಯಲ್ಲಿ ಕೂಡ ಭಕ್ತರು ಆಗಮಿಸುತ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ಬರುವಂತಹ ಭಕ್ತರು ಕೂಡ ಹೆಚ್ಚಾಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಶಾರದಾ ಪಂಚ ಮಹೋತ್ಸವವನ್ನ ಆಚರಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ಪೂರ್ಣಗೊಂಡಿದೆ. ಅದು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ ಅಂತ ಗಮನಿಸಬಹುದು. 77 ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನ ಈಗಾಗಲೇ ಮಾಡಿದ್ದಾರೆ. ಇಲ್ಲಿನ ಗುರುಗಳಾಗಿರುವಂತಹ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದರ ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಮಾಡಲಿದ್ದಾರೆ. ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಕಾರ್ಯಕ್ರಮದ ಅನಾವರಣ ಕಾರ್ಯಕ್ರಮ ಕೂಡ ಪ್ರಧಾನಮಂತ್ರಿ ವೆಲ್ಕಮ್ ಬ್ಯಾಕ್. ಇವತ್ತು ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮುಗಿಸಿಕೊಂಡು ಸಾಯಂಕಾಲ ಗೋವಾದ ಪರ್ತಗಾಳಿ ಗ್ರಾಮಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ಪರ್ತಗಾಳಿಯಲ್ಲಿ ಗೋಕರ್ಣ ಜೀವೋತ್ತಮ ಮಠ ಇದೆ, ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮೋದಿ ಸ್ವಾಗತಕ್ಕೆ ಇಡೀ ಪರ್ತಗಾಳಿ ಕೇಸರಿಮಯವಾಗಿದೆ. ಅಲ್ಲಿ ಜೀವೋತ್ತಮ ಮಠಕ್ಕೆ 550 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಶ್ರೀರಾಮನ ಕಂಚಿನ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಅನಾವರಣಗೊಳಿಸಲಿದ್ದಾರೆ. ಗೋವಾದ ಕಾಣಕೋಣ ತಾಲೂಕಿನ ಪರ್ತಗಾಳಿಯಲ್ಲಿರುವಂತಹ ಗೋಕರ್ಣ ಪರ್ತಗಾಳಿ ಶ್ರೀ ಜೀವೋತ್ತಮ ಮಠ ಇದೀಗ 550 ವರ್ಷ ಸಂದ ಹಿನ್ನೆಲೆಯಲ್ಲಿ ಶಾರದಾ ಪಂಚಶತಮಾನೋತ್ಸವ ಆಚರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಪರ್ತಗಾಳಿ ಗ್ರಾಮ ಶೃಂಗಾರಗೊಂಡಿರುವಂತೂ ಇಡೀ ಗ್ರಾಮವೇ ಕೇಸರಿಮಯವಾಗಿದೆ. ಇವತ್ತು ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳು ವ್ಯವಸ್ಥೆಗಳು ಕೂಡ ಈಗಾಗಲೇ ಪೂರ್ಣಗೊಂಡಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುತ್ತಿದ್ದಾರೆ. ನಾನೀಗ ಪರ್ತಗಾಳಿ ಮಠದ ಆವರಣದಲ್ಲಿದ್ದೇನೆ, ಗಮನಿಸಬಹುದು ಯಾವ ರೀತಿಯಾಗಿ ಭಕ್ತರು ಕೂಡ ನಾಡಿನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇರುವ ದೃಶ್ಯವನ್ನ ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ 11 ದಿನಗಳ ಕಾರ್ಯಕ್ರಮ ಅಂದ್ರೆ ನಿನ್ನೆಯಿಂದ ಆರಂಭಗೊಂಡಂತಹ ಕಾರ್ಯಕ್ರಮ ಡಿಸೆಂಬರ್ 7ರವರೆಗೆ ಇಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಹೀಗಾಗಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುತ್ತಿದ್ದಾರೆ. ಇವತ್ತು ವಿಶೇಷ ದಿನವಾಗಿದ್ದರಿಂದ ಅಂದ್ರೆ ಇಲ್ಲಿ 77 ಅಡಿ ಎತ್ತರದ ಕಂಚಿನ ರಾಮನ ಮೂರ್ತಿಯನ್ನ ಅನಾವರಣಗೊಳಿಸುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ
ಆಗಮಿಸಿರುವಂತದ್ದು. ಸುಮಾರು 3:45 ಸುಮಾರಿಗೆ ಪರ್ತಗಾಳಿಗೆ ಆಗಮಿಸುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ರಾಮನ ಮೂರ್ತಿಯನ್ನು ಕೂಡ ಅನಾವರಣ ಮಾಡಲಿದ್ದಾರೆ. ಅದೇ ರೀತಿ ಕೂಡ ಇಲ್ಲಿನ ಉದ್ಯಾನವನ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಠದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿರುವಂತದ್ದು. ಸಹಸ್ರ ಸಂಖ್ಯೆಯಲ್ಲಿ ಕೂಡ ಭಕ್ತರು ಆಗಮಿಸುತ್ತಿದ್ದಾರೆ. ಬೆಳಿಗ್ಗೆಯಿಂದನೇ ಬರುವಂತಹ ಭಕ್ತರು ಕೂಡ ಹೆಚ್ಚಾಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಶಾರದಾ ಶತ ಪಂಚ ಮಹೋತ್ಸವವನ್ನ ಆಚರಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ಪೂರ್ಣಗೊಂಡಿದೆ. ಅದು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ ಅಂತ ಗಮನಿಸಬಹುದು. 77 ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನ ಈಗಾಗಲೇ ಮಾಡಿದ್ದಾರೆ. ಇಲ್ಲಿನ ಗುರುಗಳಾಗಿರುವಂತಹ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದರ ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಮಾಡಲಿದ್ದಾರೆ. ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಕಾರ್ಯಕ್ರಮದ ಅನಾವರಣ ಕಾರ್ಯಕ್ರಮ ಕೂಡ ಪ್ರಧಾನಮಂತ್ರಿ ವೆಲ್ಕಮ್ ಬ್ಯಾಕ್. ಇವತ್ತು ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮುಗಿಸಿಕೊಂಡು ಸಾಯಂಕಾಲ ಗೋವಾದ ಪರ್ತಗಾಳಿ ಗ್ರಾಮಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ಪರ್ತಗಾಳಿಯಲ್ಲಿ ಗೋಕರ್ಣ ಜೀವೋತ್ತಮ ಮಠ ಇದೆ, ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಮೋದಿ ಸ್ವಾಗತಕ್ಕೆ ಇಡೀ ಪರ್ತಗಾಳಿ ಕೇಸರಿಮಯವಾಗಿದೆ. ಅಲ್ಲಿ ಜೀವೋತ್ತಮ ಮಠಕ್ಕೆ 550 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ. ಶ್ರೀರಾಮನ ಕಂಚಿನ ಪ್ರತಿಮೆಯನ್ನ ಪ್ರಧಾನಿ ಮೋದಿ ಅನಾವರಣಗೊಳಿಸಲಿದ್ದಾರೆ. ಗೋವಾದ ಕಾನ್ಕೋಣ ತಾಲೂಕಿನ ಪರ್ತಗಾಳಿಯಲ್ಲಿರುವಂತಹ ಗೋಕರ್ಣ ಪರ್ತಗಾಳಿ ಶ್ರೀ ಜೀವೋತ್ತಮ ಮಠ ಇದೀಗ 550 ವರ್ಷ ಸಂದ ಹಿನ್ನೆಲೆಯಲ್ಲಿ ಶಾರದಾ ಪಂಚಶತಮಾನೋತ್ಸವ ಆಚರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಪರ್ತಗಾಳಿ ಗ್ರಾಮ ಶೃಂಗಾರಗೊಂಡಿರುವಂತೂ ಇಡೀ ಗ್ರಾಮವೇ ಕೇಸರಿಮಯವಾಗಿದೆ. ಇವತ್ತು ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳು ವ್ಯವಸ್ಥೆಗಳು ಕೂಡ ಈಗಾಗಲೇ ಪೂರ್ಣಗೊಂಡಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುತ್ತಿದ್ದಾರೆ. ನಾನೀಗ ಪರ್ತಗಾಳಿ ಮಠದ ಆವರಣದಲ್ಲಿದ್ದೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಭಕ್ತರು ಕೂಡ ನಾಡಿನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇರುವ ದೃಶ್ಯವನ್ನ ಗಮನಿಸಬಹುದಾಗಿದೆ. ಯಾಕಂತ ಹೇಳಿದ್ರೆ 11 ದಿನಗಳ ಕಾರ್ಯಕ್ರಮ ಅಂದ್ರೆ ನಿನ್ನೆಯಿಂದ ಆರಂಭಗೊಂಡಂತಹ ಕಾರ್ಯಕ್ರಮ ಡಿಸೆಂಬರ್ 7ರವರೆಗೆ ಇಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಹೀಗಾಗಿ ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸುತ್ತಿದ್ದಾರೆ. ಇವತ್ತು ವಿಶೇಷ ದಿನವಾಗಿದ್ದರಿಂದ ಅಂದ್ರೆ ಇಲ್ಲಿ 77 ಅಡಿ ಎತ್ತರದ ಕಂಚಿನ ರಾಮನ ಮೂರ್ತಿಯನ್ನ ಅನಾವರಣಗೊಳಿಸುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಆಗಮಿಸಿರುವಂತದ್ದು. ಸುಮಾರು 3:45 ಸುಮಾರಿಗೆ ಪರ್ತಗಾಳಿಗೆ ಆಗಮಿಸುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ರಾಮನ ಮೂರ್ತಿಯನ್ನು ಕೂಡ ಅನಾವರಣ ಮಾಡಲಿದ್ದಾರೆ. ಅದೇ ರೀತಿ ಕೂಡ ಇಲ್ಲಿನ ಉದ್ಯಾನವನ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಠದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿರುವಂತದ್ದು. ಸಹಸ್ರ ಸಂಖ್ಯೆಯಲ್ಲಿ ಕೂಡ ಭಕ್ತರು ಆಗಮಿಸುತ್ತಿದ್ದಾರೆ. ಬೆಳಿಗ್ಗೆಯಿಂದನೇ ಬರುವಂತಹ ಭಕ್ತರು ಕೂಡ ಹೆಚ್ಚಾಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಶಾರದಾ ಶತ ಪಂಚ ಮಹೋತ್ಸವವನ್ನ ಆಚರಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಬರದ ಸಿದ್ಧತೆಗಳು ಪೂರ್ಣಗೊಂಡಿದೆ. ಅದು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ ಅಂತ ಗಮನಿಸಬಹುದು. 77 ಅಡಿ ಎತ್ತರದ ಕಂಚಿನ ಮೂರ್ತಿಯನ್ನ ಈಗಾಗಲೇ ಮಾಡಿದ್ದಾರೆ. ಇಲ್ಲಿನ ಗುರುಗಳಾಗಿರುವಂತಹ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದರ ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಮಾಡಲಿದ್ದಾರೆ. ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಕಾರ್ಯಕ್ರಮದ ಅನಾವರಣ ಕಾರ್ಯಕ್ರಮ ಕೂಡ ಪ್ರಧಾನಮಂತ್ರಿ